ಸ್ವಲ್ಪ ಪ್ಯಾಕ್ ಮಾಡೋದಿತ್ತು ಅಷ್ಟೇ. ನೀವು ತಕ್ಷಣ ಬರೋದಕ್ಕೆ ಹೇಳಿದ್ರಲ್ಲ, ಅದಕ್ಕೆ ರೆಡಿ ಇರೋದನ್ನೆಲ್ಲ ತಗೊಂಡು ಬಂದಿದ್ದೀನಿ. ಇನ್ನು ಮಿಕ್ಕಿದ್ದನ್ನೆಲ್ಲ ಆದಷ್ಟು ಬೇಗ ತಂದ್ಕೊಡ್ತೀನಿ. ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು, ಅದಕ್ಕೆ ಅರ್ಜೆಂಟಾಗಿ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿದೆ. ಮುಖ್ಯವಾದ ವಿಷಯನಾ? ಏನು ಮೇಡಮ್? ನೋಡಿ ಲಕ್ಷ್ಮಿ, ನೀವು ಮಾಡಿಕೊಟ್ಟಿರೋ ಪ್ರಾಡಕ್ಟ್ಸ್ಗೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇಷ್ಟು ಬೇಗ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲ ಕಡೆಯಿಂದ ನಮ್ಮ ನಿರೀಕ್ಷೆಗೂ ಮೀರಿ ಆರ್ಡರ್ಸ್ ಬರ್ತಾ ಇದೆ. ಗುಡ್, ಕೀಪ್ ಇಟ್ ಅಪ್. ಹೀಗೆ ಮೇಂಟೈನ್ ಮಾಡಿ. ತಗೊಳ್ಳಿ ಲಕ್ಷ್ಮಿ, ಇದರಲ್ಲಿ 25,000 ಇದೆ. ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಆ ಆರ್ಡರ್ದು. ಥ್ಯಾಂಕ್ ಯು ಮೇಡಮ್. ಇದೆಲ್ಲ ನಿಮ್ಮಿಂದಾನೇ ಸಾಧ್ಯ ಆಗಿತ್ತು. ಲಕ್ಷ್ಮಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಶ್ರಮನೇ. ಹೌದು, ಇನ್ನೊಂದು ಗುಡ್ ನ್ಯೂಸ್ ನಿಮಗೆ. ಶುಕ್ರವಾರಕ್ಕೆ ಬೇಕು ಅಂತ 5,000 ಬಾಟ್ಲು ಉಪ್ಪಿನಕಾಯಿ ಮತ್ತೆ 5,000 ಹಪ್ಪಳದ ಪ್ಯಾಕೆಟು ಆರ್ಡರ್ ಬಂದಿದೆ. ಆ ವಿಷಯವಾಗಿ ಮಾತಾಡಬೇಕು ಅಂತ ನಿಮ್ಮನ್ನ ಇಲ್ಲಿ ಕರೆದಿದ್ದು. ಇದನ್ನೆಲ್ಲ ನೀವು ಮಾಡಿಕೊಟ್ರೆ ನಿಮ್ಮ ಎಲ್ಲ ಖರ್ಚು ಕಳೆದು 75,000 ರೂಪಾಯಿ ಲಾಭ ಬರುತ್ತೆ ನಿಮಗೆ. ಆದರೆ ಶುಕ್ರವಾರನೇ ರೆಡಿ ಮಾಡಿಕೊಡ್ಬೇಕು. ಏನು ಹೇಳ್ತೀರಾ? ಅಯ್ಯೋ, ಅದರಲ್ಲಿ ಹೇಳುವಂಥದ್ದೇನಿದೆ ಮೇಡಮ್? ನಮ್ಗೆ ಇಷ್ಟೊಂದೆಲ್ಲ ಆರ್ಡರ್ ಬರಲಿ ಅಂತ ತಾನೇ ನಾವು ಇಷ್ಟೊಂದು ಕಷ್ಟಪಟ್ಟಿದ್ದು, ನೀವು ನಮಗೆ ಸಪೋರ್ಟ್ ಮಾಡಿದ್ದು. ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಖಂಡಿತ ನಾನು ಶುಕ್ರವಾರದೊಳಗೆ ಎಲ್ಲ ಆರ್ಡ್ರನ್ನೂ ರೆಡಿ ಮಾಡಿಕೊಡ್ತೀನಿ. ನಿಮ್ಮ ಎಕ್ಸೈಟ್ಮೆಂಟು ನನಗೆ ಅರ್ಥ ಆಗ್ತಾ ಇದೆ. ಆದರೆ ಇದೆಲ್ಲ ನಿಮ್ಮ ಶ್ರಮಕ್ಕೆ ತೆಕ್ಕಿರೋ ಬೆಲೆ ಲಕ್ಷ್ಮಿ. ಆದರೆ ಇಷ್ಟೆಲ್ಲ ಮಾಡಿ ಕಳಿಸೋದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. 5,000 ಆರ್ಡ್ರು ಅಂದರೆ ತಮಾಷೆ ಅಲ್ಲ. ಅದಕ್ಕೆ ತುಂಬ ಬಂಡವಾಳ ಬೇಕಾಗುತ್ತೆ. ಹೇಗಾದರೂ ಮಾಡಿ ಬಂಡವಾಳ ಹಾಕ್ತೀವಿ ಅಂದರೂ ಅದಕ್ಕೆ ತುಂಬ ಜನ ಕೆಲಸಗಾರರು ಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಕೆಲಸಗಾರರು ಸಿಗೋದು ತುಂಬ ಕಷ್ಟ. ಅಂತ ಹಾಗೆ ಕೇಳೋದು ಮರ್ತಿದೆ, ಎಷ್ಟು ಜನ ಕೆಲಸಗಾರರಿದ್ದಾರೆ ನಿಮ್ಮ ಹತ್ರ? ಇಲ್ಲ ಮೇಡಮ್, ನಮ್ಮ ಹತ್ರ ಕೆಲಸದವರು ಅಂತ ಯಾರೂ ಇಲ್ಲ. ಅಲ್ಲಮ್ಮ ಲಕ್ಷ್ಮಿ, 5 ದಿನದಲ್ಲಿ 5,000 ಉಪ್ಪಿನಕಾಯಿ ಹಪ್ಪಳದ ಪ್ಯಾಕೆಟ್ ಮಾಡಕ್ ಸಾಧ್ಯನಾ? ಮನುಷ್ಯ ತನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಭಾರ ಹೊರಬೇಕೇನಮ್ಮ. ಮಿತಿ ಮೀರಿ ಭಾರ ಹೊತ್ತರೆ ಕಷ್ಟ ನಷ್ಟಕ್ಕೆ ಗುರಿಯಾಗಬೇಕಾಗುತ್ತೆ. ಹೌದು ಲಕ್ಷ್ಮಮ್ಮ, 500 ಪ್ಯಾಕೆಟ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೊಂದು ಶ್ರಮ ಆಯ್ತು. ನಾವೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂತ ನೀನು ನೋಡಿದ್ಯಾ. ಅಂಥದ್ರಲ್ಲಿ 5,000, ಅದು 5 ದಿನದಲ್ಲಿ. ನೋಡ್ ಲಕ್ಷ್ಮಮ್ಮ, ನಮ್ಮ ಕೈ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವ್ರು ಕೊಟ್ಟಿರೋ ಟೈಮಲ್ಲಿ ಆಗುತ್ತೋ ಇಲ್ವೋ ಅನ್ನೋದೇ ನನ್ನ ಯೋಚನೆ. ಅವ್ರು ಹೇಳಿದ ತಕ್ಷಣ ಸ್ವಲ್ಪ ಟೈಮ್ ತಗೊಳದ್ ಬಿಟ್ಟು ಏಕಾಏಕಿ ಒಪ್ಕೊಂಡ್ಬಂದ್ಬಿಟ್ಟಿದ್ಯಲ್ಲ ಲಕ್ಷ್ಮಮ್ಮ. ಅದಕ್ಕೆ ಈ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿತ್ತು. ಇಷ್ಟು ಕಡಿಮೆ ಟೈಮ್ನಲ್ಲಿ ಅಷ್ಟೊಂದೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ? ನಾವೆಲ್ಲ ತುಂಬ ದೊಡ್ಡ ರಿಸ್ಕ್ ತಗೋತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನೀವು ಅವ್ರ ಹತ್ರ ಇನ್ನೊಂದ್ಸಲ ಮಾತಾಡಿ ಇನ್ನೊಂದು 10 ದಿನ ಎಕ್ಸ್ಟ್ರಾ ಕೇಳಿ. ಹೌದು ಲಕ್ಷ್ಮೋ, ನಮಗೆ ಮೊದಲಿನ ಆರ್ಡರ್ ಬಂದಾಗ ನೀವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅಂತ ನಾನು ನೋಡಿದ್ದೀನಿ. ಅಂಥದ್ರಲ್ಲಿ ನೀನು ಹೋಗಿ
ನೀವೆಲ್ಲ ಯಾಕಿಷ್ಟೊಂದು ಭಯ ಪಡ್ತಿದ್ದೀರಾ? ಮನಸ್ಸಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಆ ಸಾಯಿನಾಥನ್ ದಯೆಯಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡು ಕೂತ್ರು ಅನ್ನೋಂಗಾಗಬಾರ್ದು. ನಾವೇನಾದ್ರೂ ಈ ಆರ್ಡರ್ ಮಾಡಿದ್ರೆ ಕಡಿಮೆ ಅಂದ್ರೂ 50,000 ಲಾಭ ಆಗುತ್ತೆ. ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನಮ್ಮ ಮೇಲೆ ನಾವು ಯಾವತ್ತೂ ನಂಬಿಕೆ ಕಳ್ಕೋಬಾರ್ದು. ನಾವೆಲ್ಲ ಒಗ್ಗಟ್ಟಿಂದ ಒಂದೇ ಮನಸ್ಸಿಂದ ನಿರ್ಧಾರ ಮಾಡಿದ್ರೆ ಇದು ಖಂಡಿತ ಸಾಧ್ಯ ಇದೆ. ಏನ್ ಎಲ್ರು ಇಷ್ಟು ಫ್ರೀಯಾಗಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರಲ್ಲ, ಏನು ಕೆಲಸ ಇಲ್ವಾ? ಕೆಲಸ ಇದೆ ಪಪ್ಪ, ಆದ್ರೆ ಆ ಕೆಲಸನ ಹೇಗ್ ಮಾಡೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡ್ತಿರೋದು. ಅಲ್ಲ, ಕೆಲಸ ಸಿಕ್ಕಿದ್ರೆ ಸಾಕು ತುದಿಗಾಲಲ್ಲಿ ಕೆಲಸ ಮಾಡ್ತೀವಿ ಅಂತಿದ್ರಿ, ಈಗ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅವ್ರು ಅವತ್ತು ಆರ್ಡರ್ ಕೊಟ್ಟಿದ್ರಲ್ಲ, ಅದನ್ನ ಕೊಡಕ್ ಹೋದಾಗ ಅವರು ಮತ್ತೆ 5,000 ಆರ್ಡರ್ ಕೊಟ್ಟಿದ್ದಾರೆ. ಅದು 5 ದಿನದಲ್ಲಿ ಮಾಡ್ಕೊಡ್ತೀನಿ ಅಂತ ಲಕ್ಷ್ಮಮ್ಮ ಒಪ್ಕೊಂಡ್ಬಂದಿದ್ದಾರೆ. ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ವಾ? ಲಕ್ಷ್ಮಿ, ನಿಜವಾಗ್ಲೂ ಇದೆಲ್ಲ ಸಾಧ್ಯನಾ? ಅಲ್ಲ ಲಕ್ಷ್ಮಿ, ಇಂಥ ಒಂದು ದೊಡ್ಡ ಆರ್ಡರ್ ತೊಗೊಳಕ್ಕಿಂತ ಮುಂಚೆ ಒಂದ್ಸಾರಿ ಯೋಚನೆ ಮಾಡೋದಲ್ವಾ? ಆಗತ್ತೆ ಅನ್ನೋ ನಂಬಿಕೆಯಿಂದಾನೇ ಒಪ್ಕೊಂಡು ಬಂದಿದ್ದೇನ್ರಿ. ನಾವೆಲ್ಲ ಮನಸ್ಸು ಮಾಡಿ ನಿಂತ್ರೆ ಇದು ದೊಡ್ಡ ವಿಷಯನೇ ಅಲ್ಲ. ಇದೆಲ್ಲ ಖಂಡಿತ ಆಗೇ ಆಗತ್ತೆ. ಒಂದ್ ಚಿಕ್ಕಲ್ಲನ್ನ ಕಣ್ಣಿಗೆ ಹತ್ರ ಇಟ್ಕೊಂಡು ನೋಡಿದ್ರೆ ಅದು ದೊಡ್ಡದಾಗಿ ಕಾಣುತ್ತೆ. ಅದೇ ದೂರ ಇರೋ ಕಲ್ಲು ಎಷ್ಟೇ ದೊಡ್ಡದಾಗಿದ್ರೂ ನಮ್ಗೆ ಚಿಕ್ಕದಾಗೆ ಕಾಣುತ್ತೆ. ನಾವು ಅಷ್ಟೇ 5,000ನಾ ಅಂತ ಯೋಚನೆ ಮಾಡೋದ್ ಬಿಟ್ಟು ಇದು 5,000 ಅಷ್ಟೇನಾ ಅಂತ ಯೋಚನೆ ಮಾಡಿದ್ರೆ ಕೆಲಸ ಸುಲಭವಾಗಿ ಆಗತ್ತೆ. ನಮ್ಮ ತಲೆಯಲ್ಲಿ ಬರೋ ಈ ಯೋಚನೆಗಳನ್ನೆಲ್ಲ ತೆಗೆದುಹಾಕಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ. ಇದು ಖಂಡಿತ ಸಾಧ್ಯ ಆಗೇ ಆಗತ್ತೆ. ಲಕ್ಷ್ಮಿ, ನೀನು ಒಂದು ಸಲ ನಿರ್ಧಾರ ಮಾಡಿದ್ಯಾ ಅಂದ್ರೆ ನೀನು ತುಂಬಾ ಯೋಚನೆ ಮಾಡಿದ್ಯಾ ಅಂತಾನೆ ಅರ್ಥ. ಇನ್ನು ಯಾರು ಏನೇ ಹೇಳಿದ್ರು ನಿನ್ನ ನಿರ್ಧಾರ ಬದಲಾಗಲ್ಲ ಅಂತ ನನಗೆ ಗೊತ್ತು. ನೋಡು, ಈ ಆರ್ಡ್ರಿಗೆ ಏನು ಬೇಕೋ ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. ಹಗಲು ರಾತ್ರಿ ಕಷ್ಟಪಟ್ಟು ಈ ಆರ್ಡರ್ ಕಂಪ್ಲೀಟ್ ಮಾಡೋಣ. ಅಮ್ಮ, ಅಣ್ಣ, ನಾನು ಈ ಕೆಲಸನ ಬರೀ ಲಾಭಕ್ಕೋಸ್ಕರ ಒಪ್ಕೊಳ್ಳಿಲ್ಲ. ಇದರಿಂದ ನಮ್ಗೆ ಒಳ್ಳೆ ಹೆಸರು ಬರುತ್ತೆ. ನಿಮ್ಮನ್ನೆಲ್ಲ ನಾನು ಹೇಗೆ ನೋಡ್ಕೋಬೇಕು ಅಂತ ಒಂದು ಕನಸು ಕಟ್ಟಿದ್ನೋ ಅದಕ್ಕೆಲ್ಲ ಒಂದು ಒಳ್ಳೆ ದಾರಿ ಸಿಗುತ್ತೆ. ನೀವು ಗ್ಯಾರಂಟಿ ಆಗಿದ್ರೆ ನೀವೇ ಕೊಡ್ರಿ, ನನ್ನ ಹತ್ರ ಯಾಕೆ ಕರ್ಕೊಂಡ್ ಬಂದ್ರಿ? ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಬರಲ್ಲ ಅಂತ ನನಗೆ ಗೊತ್ತು. ಅಂಥ ಟೈಮಲ್ಲಿ ನಾನೇ ಇವ್ರ ಮನೆ ಹತ್ರ ಎಲ್ಲ ಹೋಗ್ಬೇಕಾಗತ್ತೆ. ಸರಿ ಮೇಸ್ತ್ರಿ, ಆಮೇಲೆ ಒಂದಿಷ್ಟು ಪೇಪರ್ ಕೊಡ್ತೀನಿ, ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಬಂದ್ಬಿಡಿ.